ನನ್ನ ಸೋಲಿಗೆ ಏನ್ ರೀಸನ್ ಅಂತ ನನಗೆ ಅನಾಲಿಸ್ ಮಾಡಿ ಬಹಳ ಜನ ಆಫೀಸರ್ಸ್ ಜೊತೆ ಮಾತಾಡಿದಾಗ ಅವ್ರ ಜೊತೆ ಗೊತ್ತಾದದ್ದು ಆಕ್ಷನ್ ಪ್ಲಾನ್ ಇಲ್ಲದೆ ಹೋಗ್ತಾ ಇದೀವಿ ಅಂತ. ಸಣ್ಣ ಸಣ್ಣ ಕೆಲಸಕ್ಕೆ ಎಷ್ಟು ಪ್ಲಾನ್ ಮಾಡ್ತೀವಿ, ಇಷ್ಟು ದೊಡ್ಡ ದುಡ್ಡು ನಮಗೆ ಬರಬೇಕಾದ್ರೆ ನೀಟಾದ ಪ್ಲಾನ್ ಇರಬೇಕು. ನೀವು ಹೇಳ್ತಿರ್ತೀರಿ ಸರ್ 2 ದಿನ ಓದಬೇಕು ಅನ್ಸುತ್ತೆ, 3ನೇ ದಿನ ಮೂಡ್ ಆಫ್ ಆಗುತ್ತೆ, 3ನೇ ದಿನ ಓದಕ್ ಮನ್ಸಿರಲ್ಲ. ಇದೆಲ್ಲ ಪ್ರಾಬ್ಲಮ್ ಏನಂದ್ರೆ ನಿಮ್ಮ ಹತ್ರ ಒಂದು ಟೈಮ್ ಟೇಬಲ್ ಇಲ್ಲ. ನೀವು ಸ್ಕೂಲಲ್ಲಿ ಇದ್ದಾಗ ನಿಮ್ಮ ಮಿಸ್ಗಳು ಬಂದು ಟೈಮ್ ಟೇಬಲ್ ಬರ್ಸೋರು, ಫಸ್ಟ್ ಪೀರಿಯಡ್ ಇದು, ಸೆಕೆಂಡ್ ಪೀರಿಯಡ್ ಇದು, ಥರ್ಡ್ ಪೀರಿಯಡ್ ಇದು, ಕೊನೆವರೆಗೂ. ಅದು ಇದ್ದಿದ್ದಕ್ಕೆ ಏನಾಗ್ತಾ ಇತ್ತು, ಅಷ್ಟು ಕ್ಲೀನಾಗಿ ನಡ್ಕೊಂಡು ಹೋಗ್ತಾ ಇತ್ತು. ನೀವು ಅಷ್ಟೇ ನಿಮ್ಗೆ ಅನುಕೂಲ ಆಗಂಗೆ ಒಂದು ಆಕ್ಷನ್ ಪ್ಲಾನ್ ಮಾಡ್ಕೊಳ್ಳೇಬೇಕು. ನನಗೊಬ್ಬ ಪ್ರದೀಪ್ ಅಂತೇಳಿ ಮಹಾರಾಷ್ಟ್ರ ಕೇಡರ್ IAS ನಮ್ಮ ಡಿಪಾರ್ಟ್ಮೆಂಟ್ ಬಂದರು. ನಾವು ಯೂಟ್ಯೂಬಲ್ಲಿ ಪಾಠ ಮಾಡ್ತಾನೆ ಇದ್ವಿ, ಬಟ್ ಅವ್ರು ಕರೆದು ಹೇಳ್ತಾರೆ ನೀವು ಮಾಡ್ತಾ ಇರೋದು ಸರಿ ಇಲ್ಲ ಅಂತ. ಎಷ್ಟು ಸಿಟ್ಟು ಬರುತ್ತೆ ನಮಗೆ, ಯಾಕಂದ್ರೆ ವಿ ಆಲ್ರೆಡಿ ಇನ್ ಕೋಚಿಂಗ್ ಫೀಲ್ಡ್ 20 ವರ್ಷ, ಅವ್ರು ಇನ್ನು ಜಾಬ್ ಸೇರೇ 20 ವರ್ಷ ಆಗಿಲ್ಲ. ಅವ್ರು ಹೇಳ್ತಾರಲ್ಲ, ಬಟ್ IAS ಏನೋ ಹೇಳ್ತಿರ್ಬೋದು ಅಂತ ಕೂತ್ಕೊಂಡ್ವಿ. ಅವಾಗ ಹೇಳಿದ್ರು ಅವರು, ಒಂದು ಆಕ್ಷನ್ ಪ್ಲಾನ್ ಮಾಡ್ಕೊಂಡು ಟೀಚ್ ಮಾಡ್ರಿ, ಎಷ್ಟು ಚೆನ್ನಾಗಿರುತ್ತೆ ಅಂತ. ಇಂಥ ದಿನ ಇಂಥ ಸಬ್ಜೆಕ್ಟ್ ಆಗ್ಬೋದಾ ಅಂತ. ಅದನ್ನು ಹುಡುಗರ ಮೇಲೆ ಅಪ್ಲೈ ಮಾಡಿದೆ ನಾನು. ಸುಮಾರು ಹುಡುಗರು, 100 ಹುಡುಗರಿಗೆ ಇದನ್ನು ಗೈಡ್ ಮಾಡಿದೆ ಅಂದರೆ 50-60 ಹುಡುಗರು ಸಕ್ಸಸ್ ಆಗಿದ್ದಾರೆ ಎಕ್ಸಾಮಲ್ಲಿ.